ಎಸ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. 7 ಆರೋಪಿಗಳಿಗೂ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ಎಲ್ಲ ಆರೋಪಿಗಳಿಗೂ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ದರ್ಶನ್, ಪವಿತ್ರ ಸೇರಿ 7 ಜನಕ್ಕೂ 7 ತಿಂಗಳ ಬಳಿಕ ಜಾಮೀನು ಮಂಜೂರಾಗಿದೆ. ಸರಿಯಾಗಿ 7 ತಿಂಗಳ ಬಳಿಕ ಎಲ್ಲ ಆರೋಪಿಗಳಿಗೂ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ. ಪವಿತ್ರ ಗೌಡಗೂ ಕೂಡ ಹಿಂದೆ ಬಿಡುಗಡೆಯ ಭಾಗ್ಯ ಸಿಗಲಿದೆ. ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ನೀಡಿದೆ. ಎಲ್ಲ ಆರೋಪಿಗಳಿಗೂ ಕೂಡ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ದರ್ಶನ್ ಸೇರಿ ಒಟ್ಟು 7 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಈ ಪ್ರಕರಣದಲ್ಲಿ ಸರಿಯಾಗಿ 7 ತಿಂಗಳ ಕಾಲ ಎಲ್ಲ ಆರೋಪಿಗಳು ಕೂಡ ಜೈಲು ವಾಸವನ್ನ ಅನುಭವಿಸಿದ್ರು. ನಟ ದರ್ಶನ್ ಅವರು ಕೂಡ ಮೆಡಿಕಲ್ ಬೇಲ್ ಮೇಲೆ ಹೊರಗಿದ್ರು. ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಸಾಕಷ್ಟು ವಿಚಾರಣೆ, ಸಾಕ್ಷಿಗಳ ವಾದ ಪ್ರತಿವಾದ ಎಲ್ಲವೂ ನಡೆದಿತ್ತು. ಆದರೆ ಆದೇಶವನ್ನ ಮಾತ್ರ ಹೈಕೋರ್ಟ್ ಕಾಯ್ದಿರಿಸಿತ್ತು. ಇವತ್ತು ಕೊನೆಗೂ ಕೂಡ ಆದೇಶ ಹೊರಬಿದ್ದಿದೆ. ಇದು ಹೈಕೋರ್ಟ್ ಇಂದ ಬಂದಿರುವಂತಹ ತೀರ್ಪು. ಸರಿಯಾಗಿ 7 ತಿಂಗಳ ಬಳಿಕ ಎಲ್ಲ ಆರೋಪಿಗಳಿಗೂ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕೊನೆಗೂ ಕೂಡ ಬೇಲ್ ಸಿಕ್ಕಿದೆ. ನಟ ದರ್ಶನ್ಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಇವತ್ತು ಸರ್ಜರಿ ಮಾಡಬೇಕಾಗಿತ್ತು. ಸರ್ಜರಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲವೂ ಕೂಡ ನಿರ್ಧಾರ ಆಗಿತ್ತು. ಆದ್ರೆ ಮೆಡಿಕಲ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅಥವಾ ರೆಗ್ಯುಲರ್ ಬೇಲ್ ರಿಜೆಕ್ಟ್ ಆಗುತ್ತಾ ಅನ್ನುವಂಥ ಕುತೂಹಲ ಇತ್ತು. ಇವತ್ತು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಆದೇಶ ಕಾಯ್ದಿರಿಸಲಾಗಿತ್ತು. ಕೊನೆಗೂ ಕೂಡ ನಟ ದರ್ಶನ್ಗೆ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. 6 ತಿಂಗಳಿನಿಂದ ಜೈಲು ವಾಸದಲ್ಲಿದ್ರು ನಟ ದರ್ಶನ್. ಕೊನೆಗೂ ಕೂಡ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ ಎಲ್ಲ ಆರೋಪಿಗಳಿಗೂ. ಈ ಪ್ರಕರಣದ ಎಲ್ಲ ಆರೋಪಿ